ಕೆಲವರಿಗೆ ಇಲ್ಲಿ ಸಲ ದೊಡ್ಡಸ್ಕೆ ತೋರಿಸ್ಬೇಕು ಅಂತ ಆಸೆ ಇರುತ್ತೆ, ಹೆದರಿಸ್ಬೇಕು, ಬೆದರಿಸ್ಬೇಕು, ನಕಲಿ ಬಂದೂಕು ತೋರಿಸಾದರೂ ಸರಿ. ಇವನು ಯಾರೋ ಒಬ್ಬ ಡಮ್ಮಿ ಗನ್ ತೋರಿಸಿ ಈಗ ಪೊಲೀಸರನ್ನು ಹುಡುಕ್ತಾ ಇದ್ದಾರೆ. ಹೇಳಿ ಕೇಳಿ ಒಂದು ರೌಡಿ ಶೀಟ್ರು. ಇವನು ಎಣ್ಣೆ ಆಸೆಗೋಸ್ಕರ ತಾನೇ ಒಂದು ಗನ್ ಮಾಡದ, ಅದು ಇದು ಹಳೆ ಪೈಪ್ಗಳನ್ನೆಲ್ಲ ಸೇರಿಸಿ ಆಟ ಆಡ್ಲಿಕ್ಕೆ ಹೋದ. ಆದರೆ ಗ್ರಾಚಾರ ಸುಮಾರಿತ್ತು, ಸಿಕ್ಕಿಬಿದ್ದ. ಆದರೆ ಇವನು ಸಿಕ್ಕಿಬಿಡಲಿಲ್ಲ, ಇವನು ಜೊತೆಗಿದ್ದಂಥವನು. ಈಗ ಇವನು ಪರಾರಿಯಾಗಿದ್ದಾನೆ. ಈ 2 ಕಬ್ಬಿಣದ ಪೈಪು, ಈ ಮರದ ಸ್ಟಾಕು ಅದನ್ನೆಲ್ಲ ಬಳಸಿ ಡಮ್ಮಿ ಗನ್ ಮಾಡ್ದ. ಇವನ ಹೆಸರು ವಾಹಿದ್ ಖಾನ್, ರೌಡಿ ಶೀಟ್ರ್ ಇವನು. ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಕೊಡ್ತಾನೆ, ಹೆದರ್ಸಕ್ಕೆ ನೋಡ್ತಾನೆ. ಅವನ ಜೊತೆಗೆ ಒಂದಷ್ಟು ಜನ ಪುಡಿ ರೌಡಿಗಳು. ಇವನ್ ಕೈನಲ್ಲಿ ಇದ್ದಿದ್ದು ನಕಲಿ ಗನ್, ತಾನೇ ತಯಾರು ಮಾಡಿದ್ದ, ಹಳೆ ಪೈಪು ಗೀಪು ಸೇರಿಸ್ಕೊಂಡು. ಬನ್ನಿ, ನಮ್ಮ ಪ್ರತಿನಿಧಿ ನವೀನ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನು ಇವನ ಕಥೆ? ಇದು ಎಲ್ಲಿದನಂತವನೀಗ? ಈಗ ಪೊಲೀಸರೇನು ಒಬ್ಬನ್ನು ಹಿಡಿದಿರಲ್ಲ, ಅವನು ಯಾರು? ರಂಗನಾಥ್, ಏನೊಂದು ರೌಡಿ ಶೀಟರ್ ಆಗಿರ್ತಕ್ಕಂಥ ಈತ ವಾಹಿದ್ ಖಾನ್ ಅಂತೇಳಿ ಏನೊಂದು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕು, ತನ್ನನ್ನ ಗುರ್ತಿಸ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಏನೋ ಒಂದು ಎಲ್ಲರಿಗೂ ಆವಾಜ್ ಹಾಕೊಂಡು ಹೋಗ್ತಿದ್ದ. ಇದೇ ರೀತಿಯಲ್ಲಿ ಏನು ಭಾನುವಾರ ಒಂದು ಕುಡಿಯೋದಕ್ಕೆ ಎಣ್ಣೆ ಕೊಡ್ಲಿಲ್ಲ ಅಂತೇಳಿ ಡಮ್ಮಿ ಗನ್ ಅನ್ನ ಎತ್ಕೊಂಡ್ಬಂದು ಬೆಳೆಸೋದಕ್ಕೆ ಹೋಗಿದ್ದ. ಮೊದಲಿಗೆ ಇದು ಒರಿಜಿನಲ್ ಗನ್ ಅಂತ ತಿಳ್ಕೊಂಡಿದ್ರು. ಆನಂತರ ಪೊಲೀಸರ ತನಿಖೆಯಲ್ಲಿ ಡಮ್ಮಿ ಗನ್ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಈತನ ಸ್ನೇಹಿತರು ಇದಿಬ್ಬರು ಸಹಚರು ಸಹ ಇದ್ರು. ಅವ್ರನ್ನ ಇವನು ಪುತ್ರಾಯಿಸಿ ಕರ್ಕೊಂಡ್ ಬಂದಿದೆ. ನನಗೆ ಆವಾಜ್ ಹಾಕಿದ್ದಾನೆ, ಅವನಿಗೆ ಬುದ್ಧಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಕರ್ಕೊಂಡ್ಬಂದು ಅಲ್ಲಿ ಈ ಒಂದು ರೀತಿಯಲ್ಲಿ ಅದು ಗನ್ನನ್ನ ತೋರಿಸಿ ಎದುರಿಸಿ ಕೊಲೆ ಮಾಡ್ತೀನಿ ಅಂತಕ್ಕಂಥ ನಿಟ್ಟಲ್ಲಿ ಅವ್ರ ಬೆದರಿಕೆಯನ್ನ ಹುಟ್ಟಿದ್ದ. ಹೀಗಾಗಿ ಇದು ಪ್ರಕರಣ ದಾಖಲಿಸಿಕೊಂಡಂತ ನಂದಗುಡಿ ಪೊಲೀಸರು ಈಗಾಗಲೇ ಏನು ಆರೋಪಿಯ ಸಹಚರನನ್ನ ಬಂಧಿಸಿದ್ದಾರೆ. ಜೊತೆಗೆ ಪ್ರಮುಖ ಆರೋಪಿಯ ಬಂಧನಕ್ಕೂ ಸಹ ಬಲೆ ಬೀಸಿದ್ದಾರೆ. ಜೊತೆಗೆ ಈಗ ಆ ಗನ್ನನ್ನ ನೋಡಿದ ಸಂದರ್ಭದಲ್ಲಿ ಪೊಲೀಸರು ಸಹ ಒಂದು ರೀತಿ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಸಿಸಿ ದೃಶ್ಯಾವಳಿಯಲ್ಲಿ ಅದು ಒಂದು ಪ್ರತ್ಯಕ್ಷವಾಗಿ ರಿಯಲ್ ಗನ್ ರೀತಿಯಲ್ಲೇ ಕಾಣಿಸ್ತಾ ಇದೆ. ಆದ್ರೆ ಅದನ್ನ ಇವರು ಏನೊಂದು ಮೆಕ್ಯಾನಿಕ್ ಸಹಚರಿಗೆ ಆರೋಪಿ ಬಂಧನ ಆಗಿದ್ದಾನೆ. ಈತ ಏನು ಮೆಕ್ಯಾನಿಕ್ ಆಗಿದ್ದ, ಈತನೇ ಅದನ್ನ ಒಂದು ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಅವನಿಗೆ ರೌಡಿ ಶೀಟ್ಗೆ ಕೊಟ್ಟಿದ್ದ ಅಂತಕ್ಕಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಅದನ್ನ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖ ಆರೋಪಿ ರೌಡಿ ಶೀಟರ್ ವಾಹಿದ್ ಖಾನ್ ಇದ್ದಾರೆ, ಅವನಿಗೂ ಸಹ ಬಂಧನಕ್ಕೂ ಸಹ ಇದೀಗ ಬಲೆ ಬಿಟ್ಟಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.